ಹೆಸರು ಆಶಾ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಬಂದಿರೋದು ಸರ್. ನಾವು ಬಿಡದಿ ಪ್ರತಿಭಟನೆ ಬಗ್ಗೆ ಹೇಳೋದಾದರೆ ನಮ್ಮ JDS ಪಕ್ಷದ ಕಡೆ ಮತ್ತು ನಾವು ರೈತರ ಕಡೆ. ಯಾಕೆಂದರೆ ರೈತ ಈ ದೇಶದ ಅನ್ನದಾತ. ಅವನು ರೈತ ಅನ್ನ ಬೆಳೆದ್ರೆ ತಾನೇ ಜಗ ತಿನ್ನುವುದು. ಆ ರೈತನ ಅನ್ನ ಬೆಳೆದಾಗದಿರ ಇದ್ದರೆ ನಾವು ತಿನ್ನೋದಕ್ಕಾದರೂ ಹೇಗೆ ಸಾಧ್ಯ? ಅಥವಾ ಚಟುವಟಿಕೆಯಿಂದ ಓಡಾಡೋದು, ಅಧಿಕಾರಿಗಳು, ಜನಸ್ತೋಮ ಇದೆಲ್ಲ ಹೇಗೆ ಸಾಧ್ಯ? ಆದ್ದರಿಂದ ನಾವು ರೈತರ ಕಡೆ ಇದ್ದೀವಿ ಸರ್. ನಾವು ಅವರು ಹೇಳ್ತಾರೆ, ಯಾಕೆ ಹೇಳ್ತಾರೆ ಅಂದರೆ ಮೊನ್ನೆ ಸದನದಲ್ಲಿ ಹೇಳಿದಾರಲ್ವಾ, ನಾನು ಎಷ್ಟೋ ತಲೆಮಾರುಗಳು ಕೂತು ತಿಂದರೂ ಸಹಿತ ನಮ್ಮ ಆಸ್ತಿ ಕರಗಲ್ಲ ಅಂತ ಹೇಳ್ತಿದ್ದಾರಲ್ಲ ಅವರು. ಇದೇ ಮೈಂಡ್ ಅವ್ರ ತಲೆಯಲ್ಲಿ ಇಟ್ಕೊಂಡಿನೇ 2006ರಲ್ಲಿ ಮೈತ್ರಿ ಸರ್ಕಾರದಲ್ಲಿ ಆಗಿರೋಂತಹ ಭೂಮಿ ಇದ್ರನ್ನ ಈಗ ನೀವು ಅಲ್ಲಿ ಅವಾಗ ಆಗಿದ್ದು ಒಂದೇ ಅಲ್ಲ, 5 ಬೆಂಗಳೂರುಗಳ ಉಪನಗರಗಳನ್ನು ಮಾಡಬೇಕು ಅಂತಂದ್ಬಿಟ್ಟು ಅವರು ರಾಮನಗರ, ಕನಕಪುರ, ಮಾಗಡಿ, ನಂದಗುಡಿ ಈ ಥರ ಎಲ್ಲ ಮಾಡಿದ್ದವರು. ಅದನ್ನೆಲ್ಲ ಬಿಟ್ಟು ಬಿಡದಿಗೆ ಯಾಕೆ ಇಟ್ಕೊಂಡಿದ್ದೀರಾ ನೀವು? ಬಿಡದಿಯಲ್ಲಿ ನೀವು ಅಹಿಂದ ನಾಯಕ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಏನಕ್ಕೆ ನೀವು ಬಿಡದಿ ಮ್ಯಾಗನೇ ಇಟ್ಕೊಂಡಿದ್ದೀರಾ ಅಂತಂದರೆ, ಸೋನಿಯಾ ಗಾಂಧಿ ಅವ್ರ ಜೊತೆ ನಿಮ್ಮದು ಒಂದು ಮಾತುಕತೆ ಆಗಿರುತ್ತದೆ. ಬಿಡದಿ ಒಂದು ವಾರದ್ರಾಗ ಹೋಗಬೇಕು, ಇಲ್ಲ DKಗೆ ಆಗಬೇಕು. ನಿಮ್ಮ ಹೇಳಿಕೆ ಪ್ರಕಾರ ನಿಮ್ದು ಹೇಳಿದಂತಲೇ ಇದೆ. ಈಗ ಬೆಂಗಳೂರಲ್ಲಿ ಎಷ್ಟೋ ಒಂದು ಇದಿದೆ, ವೈಫಲ್ಯಗಳಿದೆ. ಇದನ್ನೆಲ್ಲ ಸರ್ ಮಾಡಿರಿ. ನೀವು ಬಿಡದಿ ಕತೆ ಬಿಡ್ರಿ. ಎಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಮತ್ತು ಟನಲ್ ರೋಡ್ ಅಂತ ನೀವು ತೆಗೆದ್ರಿ, ಅದಕ್ಕೆ ನೀವು ಟವಲ್ ಹಾಕೊಂಡು ಕುತ್ಕೊಳ್ರಿ. ಏನಕ್ಕೆ? ನಾವು ಟನಲ್ ರೋಡ್ ಮಾಡ್ತೀನಿ, ಜನಗಳಿಗೆ ಸಣ್ಣ ಸಣ್ಣ ಉದ್ಯಮಿಗಳಿದವ್ರನ್ನ ಅವ್ರನ್ನೆಲ್ಲ ನಾನು ಟ್ರಾಫಿಕ್ ಅವಾಯ್ಡ್ ಮಾಡ್ತೀನಿ ಅನ್ನೋ ಒಂದು ಹೆಸರಲ್ಲಿ ಅಂಡರ್ ಟನಲ್ ರೋಡ್ ಅದ್ರೊಳಗಡೆ 1 ಕಿಲೋಮೀಟ್ರಿಗೆ 240 ರೂಪಾಯಿ ಅಂತೆಲ್ಲ ಇಟ್ಟರೆ ನೀವು, ನಿಮಗೆ ಇದೆಲ್ಲ ಆಸೆ ಆಕಾಂಕ್ಷೆಗಳು ಇದೆಲ್ಲ ರೈತರು ಹಾಳಾಗೋದ್ರು ಪರವಾಗಿಲ್ಲ. ಒಂದು ವಿಚಾರ, ರೈತರಿಗೆ ಭೂಮಿಗಳೇ ಇಲ್ದಂಗೆ ಮಾಡಿಬಿಟ್ಟು DK ಶಿವಕುಮಾರ್ ಅವರು ಹೊಟ್ಟೆಗೆ ಏನು ತಿಂತಾರೆ? ಅನ್ನನೇ ತಾನೇ ತಿನ್ನಬೇಕು. ಅದು ಯಾವ ಕಾರ್ಖಾನೆಯಿಂದ ಅವರು ಅನ್ನ ಉತ್ಪಾದನೆ ಮಾಡಿಸ್ತಾರೆ? ಚಂದ್ರಲೋಕದಾಗಿಂದ ಬೆಳೆಸ್ತಾರ? ಏನೋ ಮೆಟ್ಲು ಏನಾದರೂ ಕಟ್ಟಿದಾರಾ ಭೂಮಿಯಿಂದ ಚಂದ್ರಲೋಕಕ್ಕೆ ಅವರು? ಅಲ್ವಾ? ನಿಮ್ಮ ಕೈಲಾದರೆ ಕಾರ್ಖಾನೆಗಳನ್ನ ತೊಗೊಂಬನ್ನಿ, ಜನಗಳಿಗೆ ಅಭಿವೃದ್ಧಿಗಳನ್ನ ಮಾಡಿರಿ. ಇರೋ ಒಂದು 10 ಗುಂಟೆ 5 ಗುಂಟೆ 1 ಎಕರೆ ಜಮೀನುಗಳು ನೀವು ಕಿತ್ಕೊಂಡು ಜನನ ಯಾಕೆ ನೀವು ಬರ್ಬಾದ್ ಮಾಡ್ತೀರಾ ನೀವು? ಇದು ನಿಮ್ಮ ಆಳ್ವಿಕೆ ನೀತಿ ಸರಿ ಇಲ್ಲ. ಉತ್ತರ ಕರ್ನಾಟಕ ಹೋಗ್ರಿ, ಎಲ್ಲ ಬೆಂಗಾಡಾಗಿದೆ. ನೀವು ಮಾಡಿರಿ ನಿಮ್ಮ ದೂರದೃಷ್ಟಿ ನಾಯಕತ್ವವನ್ನು ಆ ಕಡೆ ಇಂಪ್ರೂವ್ ಮಾಡಿರಿ. ಇಂಪ್ರೂವ್ಮೆಂಟ್ ಇರೋ ಏರಿಯಾನೇ ಹಸಿರು ವಲಯಗಳನ್ನೇ ನೀವು ಏನಕ್ಕೆ ಇಟ್ಕೊಂಡಿದ್ದೀರಾ? ನಾನು DK ಶಿವಕುಮಾರ್ ಅವರಿಗೆ ಈ ಒಂದು ಪ್ರತಿಭಟನೆಯಿಂದ ಈ ನಮ್ಮ ಕುಮಾರಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದ ಈ ಪ್ರತಿಭಟನೆ ರೈತರ ಪರವಾಗಿ, ರೈತ ಈ ಜೀವಾಳ, ಈ ಮಣ್ಣಿನ ಜೀವಾಳ, ಅವನ ಪರವಾಗಿ ನಾವು ಇರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಸರ್. ಸರ್ಕಾರ ಇದಕ್ಕೆ ಮಣಿಯಲೇಬೇಕು ಸರ್. 100% ಕುಮಾರಣ್ಣ CM ಆಗೇ ಆಗ್ತಾರೆ. ಈಗ ಹೇಳಿದ್ರಲ್ವಾ, ಈ ಪಾಯಿಂಟಿಗೆ ನಾನು ಉತ್ತರ ಹೇಳ್ತೀನಿ. ನೀವು ಬಿಡದಿ ಕಡೆ ಎಲ್ಲ ಕಾವೇರಿ ನೀರನ್ನ ಮಂಡ್ಯ ಕಡೆ ಎಲ್ಲ ಹೇಳಿದ್ದೀರಾ. ನಾಲೆಯ ನೀರನ್ನು ಹರಿಸಿದರೆ 2 ಲಕ್ಷ ದಂಡ, 1 ವರ್ಷ ಜೈಲು ಶಿಕ್ಷೆ ಅಂತಂದ್ಬಿಟ್ಟು ಸಾಲ ಮಾಡಿ ಬೆಳೆಗಳಿಟ್ಟಿರೋರು ಯಾವ ರೀತಿ ಬೆಳೆಗಳನ್ನ ತಗೊಬೇಕು ಈಚೆಗೆ ಅವರು? ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಸಾಲಗಳು ಜಾಸ್ತಿಯಾಗಿ ರೈತನಿಗೆ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ರು. ಈ ಕುಟುಂಬಗಳೇ ಸರ್ವನಾಶ ಆಗ್ತಾ ಇದ್ವು. ಅದು ಅವರ ಒಂದು ಪ್ರತಿಪಾದನಾ ಸಿದ್ಧಾಂತ. ನಾನೇನಾದರೂ ಮುಖ್ಯಮಂತ್ರಿ ಆದರೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಸಾಲ ಮನ್ನಾ ಮಾಡಿದ್ರು. ಈ ಥರದ್ದು ನೀವೇನ ತೊಗೊಂಬನ್ನಿ ಜನಗಳಿಗೆ ಒಳ್ಳೇದು ಮಾಡೋಕ್ಕೆ. ಅದನ್ನು ಬಿಟ್ಬಿಟ್ಟು ನೀವು ಬಿಡ್ದೀನಿ ನಾನು ಬಿಡಲ್ಲ, ರಾಬರ್ಟ್ರಿಗಾಗಿ ಬಿಡಲ್ವಾ, ನಿಮಗಾಗಿ ಬಿಡಲ್ವಾ? ಏನು ಕೇಳ್ರಿ, ನಮಗೆ ಬೇಕಾಗಿಲ್ಲ ಈ ರಿಯಲ್ ಎಸ್ಟೇಟ್, ಬೇಕಾಗಿಲ್ಲ. ಹೊಟ್ಟೆಗೆ ಅನ್ನ ತಿಂದರೆ ಸಾಕಾಗಿದೆ. ಸೊ ಬಿಡದಿ ಬೇಕು, ಬಿಡಲ್ಲ, ಬಿಡೋ ಮಾತೇ ಇಲ್ಲ ಅಷ್ಟೇ. ಧನ್ಯವಾದ.